ಸೊ ಇದು ನಮ್ಮ ಮೊದಲನೇ ಶೆಡ್ಡು. ಸೊ ಇಲ್ಲಿ 10 ಹಸುಗಳಿದ್ದಾವೆ. ಸಿಂಧು, ಶಾಂಭವಿ, ಅಮೃತ, ಆಮೇಲೆ ನಮ್ಮ ವಿಷ್ಣು, ನಮ್ಮ ದೇವರು ಇವನು ವಿಷ್ಣು, ಉಜ್ಮಾ, ಮುರಾರಿ ನಾವು ರೆಸ್ಕ್ಯೂ ಮಾಡಿರೋಂಥ ಪುಟಾಣಿ ಒಂದು 5 ದಿವಸದ ಕರು ನಮ್ಮ ಗೋಶಾಲೆಗೆ ಬಂದಾಗ. ಸೊ ಈಗ ಅವನಿಗೆ 5-6 ತಿಂಗಳಾಗಿದೆ ಅವನಿಗೆ. ಆಮೇಲೆ ಗೋವಿಂದ. ಸೊ ಇವನು ಕೂಡ ರೋಡಲ್ಲಿ ಇದ್ದಂಥ ಒಂದು ಹಸು ಆಕ್ಸಿಡೆಂಟ್ ಆಗಿ ಅವನನ್ನು ರೆಸ್ಕ್ಯೂ ಮಾಡಿದ್ವಿ. ಗೋವಿಂದ. ಸೊ ಹಾಗೇನು ಇವಳು ಗಂಗಾ, ಇಂದ್ರ, ಶ್ರೀದೇವಿ, ಮಲ್ನಾಡು ಗಿಡ್ಡದ ಕಪಿಲ ಬ್ರೀಡಿದು. ಸೊ ಏನಂದರೆ ನೈಟ್ ಆಗಿದೆ, ಸ್ವಲ್ಪ ಸೊಳ್ಳೆಗಳು ಬರುತ್ತೆ ಅಂಥೇಳಿ ಸ್ವಲ್ಪ ಹೊಗೆ ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ಬ್ಲರ್ ಇದೆ. ಸೊ ಈ 20 ಹಸುಗಳು ಆ್ಯಕ್ಚುಲಿ ನಮ್ಮ ಅಸೆಟ್ಟು, ನಮ್ಮ ಆಸ್ತಿ. ಸೊ ಇವುಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹೇಗಿರುತ್ತೆ ಅಂದರೆ, ಒಂದೊಂದು ಸತಿ ನಮ್ಮ ಮಕ್ಕಳು ನೋಡ್ಕೊಳ್ತೀವಲ್ಲ, ಆ ಜವಾಬ್ದಾರಿ ಇನ್ನೂ ಹೆಚ್ಚಿಗೆ ಇರುತ್ತೆ. ಸೊ ಅವುಗಳು ಊಟ ಸರಿಯಾಗಿ ಟೈಮ್ ಕರೆಕ್ಟಾಗಿ ತಿಂತಾ ಇದ್ದಾವ, ಆ್ಯಕ್ಟಿವ್ ಆಗಿದ್ದಾವ, ಹೆಲ್ತಿಯಾಗಿದ್ದಾವ. ಸೊ ಅದೆಲ್ಲ ಹೆಚ್ಚಿನ ಗಮನ, ಹೆಚ್ಚಿನ ಟೈಮು ಖಂಡಿತವಾಗೂ ಕೊಡಬೇಕಾಗತ್ತೆ. ನಮ್ಮದೇನೇ ಬ್ಯುಸಿ ಕೆಲಸ ಇದ್ದರೂ ಪರವಾಗಿಲ್ಲ, ಸೈಡಿಗಿಟ್ಟು ಮುಖ್ಯವಾಗಿ ಅವುಗಳ ಜವಾಬ್ದಾರಿ ನಮಗೆ ಮೊದಲು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ನಿಮ್ಗೆ ಯಾಕೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂದರೆ, 2 ಹಸುವಿಂದ ಶುರು ಮಾಡಿದ್ದು. ಇವತ್ತು ನಮ್ಮ ಗೋಶಾಲೆಯಲ್ಲಿ 20 ಹಸುಗಳಿದ್ದಾವೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಹಸುಗಳನ್ನ ರಕ್ಷಣೆ ಮಾಡೋಣ, ಅವುಗಳಿಗೆ ಆಶ್ರಯ ಕೊಡೋಣ. ಹೀಗೆ ಸಹಾಯ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.